ಹೆಲೋ ಫ್ರೆಂಡ್ಸ್, KKR 2024ರ ಚಾಂಪಿಯನ್ ಆಗುವ ಮೂಲಕ IPLನಲ್ಲಿ ಫೈನಲ್ಗಳ ದಾಖಲೆಗಳ ಸುರಿಮಳೆಗೈದ ಕೋಲ್ಕತ್ತಾ ನೈಟ್ ರೈಡರ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಏಕಪಕ್ಷೀಯವಾಗಿ ಸೋಲಿಸಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ಮೂರನೇ ಬಾರಿಗೆ IPL ಚಾಂಪಿಯನ್ ಆಯಿತು. ಈ ಮೂಲಕ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಟ್ರೋಫಿ ಗೆಲ್ಲುವ ಮೂಲಕ ಶಾರುಖ್ ಮಡಲಿಗೆ ಮೂರನೇ IPL ಟ್ರೋಫಿ ನೀಡಲಾಯಿತು. ಈ ಗೆಲುವಿನೊಂದಿಗೆ KKR ಒಟ್ಟು 5 ಪ್ರಮುಖ ದಾಖಲೆಗಳನ್ನು ನಿರ್ಮಿಸಿತು. ಹೌದು, ಅಂತಿಮ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು KKR ಕೇವಲ 113 ರನ್ಗಳಿಂದ ಆಲ್ಔಟ್ ಮಾಡಿತು. ಇದು IPL ಇತಿಹಾಸದಲ್ಲಿ ಫೈನಲ್ನಲ್ಲಿ ಅತ್ಯಂತ ಕಡಿಮೆ ಸ್ಕೋರ್ ಆಗಿದೆ. ಅಲ್ಲದೆ ಕೋಲ್ಕತ್ತಾ ನೈಟ್ ರೈಡರ್ಸ್ 10.3 ಓವರ್ಗಳ ಮೇಲಿನ ಗುರಿ ತಲುಪಿದರು. IPL ಫೈನಲ್ನಲ್ಲಿ ಅತಿ ಕಡಿಮೆ ಓವರ್ಗಳಲ್ಲಿ ರನ್ ಚೇಸಿಂಗ್ ನಡೆದ ದಾಖಲೆಯು KKR ನಿರ್ಮಿಸಿದೆ. IPL ಇತಿಹಾಸದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಇಡೀ ಟೂರ್ನಿಯಲ್ಲಿ ಅತಿ ಕಡಿಮೆ ಪಂದ್ಯಗಳಲ್ಲಿ ಸೋತ ದಾಖಲೆಯನ್ನು ಮಾಡಿದೆ. ಈ ಬಾರಿ IPLನಲ್ಲಿ KKR ಒಟ್ಟು 3 ಪಂದ್ಯಗಳನ್ನು ಸೋತಿದ್ದಾರೆ. ಇದಕ್ಕೂ ಮುನ್ನ 2008ರಲ್ಲಿ ರಾಜಸ್ಥಾನ ಮತ್ತು 2020ರಲ್ಲಿ ಮುಂಬೈ ತಲಾ 3 ಪಂದ್ಯಗಳಲ್ಲಿ ಸೋತು ಚಾಂಪಿಯನ್ಶಿಪ್ ಗೆದ್ದುಕೊಂಡಿತ್ತು. ಕೋಲ್ಕತ್ತಾ ನೈಟ್ ರೈಡರ್ಸ್ IPL ವಿಶ್ವದಲ್ಲೇ ಯಾವುದೇ T20 ಲೀಗ್ ಫೈನಲ್ನಲ್ಲಿ ಅತಿ ದೊಡ್ಡ ಗೆಲುವು ಸಾಧಿಸಿದೆ. T20 ಲೀಗ್ ಫೈನಲ್ನಲ್ಲಿ ಯಾವುದೇ ತಂಡ 57 ಎಸೆತಗಳ ಅಂತರದಿಂದ ಗೆಲುವು ಸಾಧಿಸಿರಲಿಲ್ಲ. ಅದಕ್ಕೂ ಮುನ್ನ ಬಿಗ್ ಬ್ಯಾಶ್ ಲೀಗ್ 2012ರಲ್ಲಿ ಫೈನಲ್ನಲ್ಲಿ ಸಿಡ್ನಿ ಸಿಕ್ಸರ್ಸ್ ತಂಡ ಇನ್ನೂ 45 ಎಸೆತಗಳು ಬಾಕಿ ಇರುವಂತೆ ಫೈನಲ್ಗೆ ಗೆಲುವು ಸಾಧಿಸಿತ್ತು. ಆದರೆ ಇದೀಗ KKR ತಂಡವು IPL 17ನೇ ಸೀಸನ್ನಲ್ಲಿ 57 ಎಸೆತಗಳ ಅಂತರದಿಂದ ಗೆಲುವು ಸಾಧಿಸುವ ಮೂಲಕ ದಾಖಲೆ ನಿರ್ಮಿಸಿದೆ. KKR IPL ಇತಿಹಾಸದಲ್ಲಿ ಬೇರೆ ಬೇರೆ ನಾಯಕರ ನಾಯಕತ್ವದಲ್ಲಿ IPL ಚಾಂಪಿಯನ್ಶಿಪ್ ಗೆದ್ದ ಮೊದಲ ತಂಡವಾಗಿದೆ. MS ಧೋನಿ ನಾಯಕತ್ವದಲ್ಲಿ ಚೆನ್ನೈ 5, ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಮುಂಬೈ 5, ಗೌತಮ್ ಗಂಭೀರ್ ನಾಯಕತ್ವದಲ್ಲಿ KKR 3ರಲ್ಲಿ 2 ಮತ್ತು ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ 1 ಬಾರಿ ಗೆದ್ದಿದೆ. ಸುನಿಲ್ ನಾರಾಯಣ್ IPL ಇತಿಹಾಸದಲ್ಲಿ 3 ಬಾರಿ ಅತ್ಯಂತ ಮೌಲ್ಯಯುತ ಆಟಗಾರರಾದ ಏಕೈಕ ಕ್ರಿಕೆಟಿಗ. 2012-2018 ನಂತರ KKRನ ಕೆರೆಬಿಯನ್ ಆಟಗಾರ 2024ರಲ್ಲಿ ಈ ಪ್ರಶಸ್ತಿಯನ್ನು ಪಡೆದರು. ಈ ಋತುವಿನಲ್ಲಿ 488 ರನ್ ಗಳಿಸಿದ್ದಲ್ಲದೆ ನಾರಾಯಣ್ 17 ವಿಕೆಟ್ ಪಡೆದು ಮಿಂಚಿದ್ದರು. ಈ ಮೂಲಕ ಫೈನಲ್ ಗೆಲುವಿನೊಂದಿಗೆ KKR 5 ದಾಖಲೆ ಬರೆದಿದೆ. IPL ಟ್ರೋಫಿ ಗೆದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಟ್ರೋಫಿ ಜೊತೆಗೆ ಬರೋಬ್ಬರಿ 20 ಕೋಟಿ ರು ಬಹುಮಾನ ಮೊತ್ತ ಸಿಕ್ಕಿದೆ. ಬಳಿಕ ರನ್ನರ್ ಅಪ್ ತಂಡ ಸನ್ರೈಸರ್ಸ್ ಹೈದರಾಬಾದ್ಗೆ 12.5 ಕೋಟಿ ಸಿಕ್ಕಿದೆ. ಉಳಿದಂತೆ ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೂ ಕೋಟಿ ಹಣ ಬಹುಮಾನವಾಗಿ ಸಿಕ್ಕಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.